ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಮೀಕರಣ ಆಗ್ತಾ ಇದೆಯಾ? ಯಾಕಂದ್ರೆ ಇತ್ತೀಚಿನ ಕೆಲ ಬೆಳವಣಿಗೆಗಳಿಂದ ಹೊಸ ಸಮೀಕರಣಕ್ಕೆ ಪುಷ್ಟಿ ಸಿಗ್ತಾ ಇದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ರಾಜ್ಯದ ಹಳೆ ಹುಲಿಗಳು ಮತ್ತೆ ಒಂದಾಗುವಂತಹ ಸೂಚನೆ ಸಿಗ್ತಾ ಹಾಗಿದ್ರೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಒಂದಾಗ್ತಾರ ಹಳೆ ದೋಸ್ತಿಗಳು. ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಮೀಕರಣ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಉದ್ಭವ ಆಗಿದೆ. ರಾಜಕೀಯದಲ್ಲಿ ಯಾರೂ ಮಿತ್ರರು ಅಲ್ಲ, ಶಾಶ್ವತ ಶತ್ರು ಯಾರೂ ಅಲ್ಲ. ಒನ್ಸ್ ಅಗೇನ್ ರಾಜ್ಯ ರಾಜಕಾರಣದಲ್ಲಿ ಈ ಮಾತು ನಿಜವಾಗುತ್ತಾ? ಹಂಗಿದ್ರೆ ಮತ್ತೆ ಒಂದಾಗ್ತಾರ ಮಾಜಿ ಪಿಎಂ ದೇವೇಗೌಡರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು? ಸದ್ದಿಲ್ಲದೆ ನಡೀತಾ ಇರುವಂತಹ ರಾಜಕೀಯ ಸಮೀಕರಣದ ಪಿನ್ ಟು ಪಿನ್ ಡೀಟೇಲ್ ಇದು ನಿಮ್ಮ ಫೋಕಸ್ ಟಿವಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಸದ್ಯ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಸಮೀಕರಣ ಶುರುವಾಗ್ತಿದೆಯಾ ಹಂಗಿದ್ರೆ? ಯಾಕಂದ್ರೆ ಇತ್ತೀಚಿನ ಕೆಲ ಬೆಳವಣಿಗೆಗಳಿಂದ ಈಗ ಹೊಸ ಕಾರಣಕ್ಕೆ ಪುಷ್ಟಿ ಸಿಗ್ತಾ ಇರುವಂಥದ್ದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಈ ಹಳೆ ದೋಸ್ತಿಗಳು ಮತ್ತೆ ಒಂದಾಗ್ತಾರ ಅನ್ನುವಂತಹ ಪ್ರಶ್ನೆ ಎದ್ದಿರುವಂಥದ್ದು. ಯಾಕಂತಂದ್ರೆ ರಾಜಕೀಯದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುವು ಅಲ್ಲ ಅನ್ನುವಂಥದ್ದು. ಒನ್ಸ್ ಅಗೇನ್ ರಾಜ್ಯ ರಾಜಕಾರಣದಲ್ಲಿ ಈ ಮಾತು ನಿಜವಾಗುತ್ತಾ ಹಂಗಿದ್ರೆ? ಹೊಸ ಸಮೀಕರಣದ ಸಾಕ್ಷಿ ನಂಬರ್ 1 ಇದು. ಸತೀಶ್ ಜಾರಕಿಹೊಳಿ ಹಾಗೆ ಯತೀಂದ್ರ ಅವರ ಮಿಡ್ ನೈಟ್ ಮೀಟಿಂಗ್ ರಹಸ್ಯ ಏನು? ಯಾಕೆ ಇಬ್ರು ಮಿಡ್ ನೈಟ್ ಮೀಟಿಂಗ್ ಮಾಡಿದ್ರು? ಇತ್ತೀಚೆಗೆ ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ ಮುನಿಸಿಕೊಂಡಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ನಡುವೆ ಅಸಮಾಧಾನ ಹೆಚ್ಚಾಗಿತ್ತು ಅನ್ನುವಂತಹ ಮಾತು ಕೂಡ ಕೇಳಿಬಂದಿತ್ತು. ಈಗ ಅವರನ್ನ ಪುನಃ ಒಂದು ಮಾಡೋಕೆ ಸಚಿವ ಯತೀಂದ್ರ ಮಧ್ಯಸ್ಥಿಕೆ ವಹಿಸಿದ್ರ ಆಗಿದ್ರೆ? ಅಹಿಂದ ನಾಯಕರ ಜೊತೆಯಲ್ಲಿ ಸತೀಶ್ ಅವರನ್ನ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದು ಕೂಡ ಮಿಡ್ ನೈಟ್ ಮೀಟಿಂಗ್ ನಲ್ಲಿ ಚರ್ಚೆಯಾಗಿರುವಂತಹ ಹೊಸ ಸಮೀಕರಣದ ಲೆಕ್ಕಾಚಾರ ಏನು, ಏನೇನ್ ವಿಚಾರಗಳನ್ನ ಈ ಮಿಡ್ ನೈಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ರು ಸತೀಶ್ ಜಾರಕಿಹೊಳಿ ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರು? ಅಹಿಂದ ಹೋರಾಟದಲ್ಲಿ ಹಾಗಿದ್ರೆ ಪುನಃ ಸಕ್ರಿಯರಾಗ್ತಾರಾ ಸತೀಶ್ ಜಾರಕಿಹೊಳಿ ಅವರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಅವರ ಮಿಡ್ ನೈಟ್ ಮೀಟಿಂಗ್ ನ ರಹಸ್ಯ ಏನು? ಇದು ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 1 ಫೋಕಸ್ ಟಿವಿ ನಿಮ್ಮ ಮುಂದೆ ಇನ್ ಡೀಟೇಲ್ ಆಗಿ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 2 ಏನೇನ್ ಡೀಟೇಲ್ ಇದೆ? ಎಸ್, ದಿಢೀರ್ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ. KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ದಿಢೀರ್ ಭೇಟಿ ಮಾಡಿದ್ದಾರೆ. HD ದೇವೇಗೌಡರನ್ನ ವಿರೋಧಿಸಿಕೊಂಡೇ KN ರಾಜಣ್ಣ ಬಂದಿದ್ರು. ಅವರ ವಿರುದ್ಧವಾಗಿ ಮಾತನಾಡಿಕೊಂಡು ಹೇಳಿಕೆಗಳನ್ನ ಕೊಟ್ಕೊಂಡೇ ಬಂದಿದ್ರು. ಈಗ ಡಿ ಕೆ ಶಿವಕುಮಾರ್ ಜೊತೆ ಪ್ಯಾಚ್ ಅಪ್ ಆಗದೆ ಗೌಡ್ರಿಗೆ ಹತ್ರ ಆಗ್ತಾರ ಹಂಗಿದ್ರೆ ರಾಜಣ್ಣ ಅನ್ನುವಂಥದ್ದು? ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ KN ರಾಜಣ್ಣ ಅವರನ್ನ ಕೈ ಬಿಡ್ಲಾಯ್ತು. ಅವರ ಮಗನಿಗಾದ್ರೂ ಸ್ಥಾನ ಸಿಗುತ್ತೆ ಅಂದ್ರೆ ಅದು ಕೂಡ ಮುಂದಿನ ದಿನಗಳಲ್ಲಿಲ್ಲ. ಹಾಗಾಗಿ DKಶಿ ಜೊತೆ ಪ್ಯಾಚ್ ಅಪ್ ಬೇಡವೇ ಬೇಡ. ನನ್ನ ಎದುರಾಳಿ ಹಿಂದೆ ಅವರು ವಿರುದ್ಧವಾಗಿ ಮಾತಾಡ್ತಿದ್ದಂತಹ KN ರಾಜಣ್ಣ ಅವರಿಗೆ ಹತ್ರ ಆಗ್ತಿದ್ದಾರಾ? HDD ರಾಜೇಂದ್ರ ಭೇಟಿಯ ಹಿಂದಿನ ರಾಜಕೀಯ ತಂತ್ರ ಏನ್ ಹಾಗಿದ್ರೆ? ಹಾಗಾದ್ರೆ ಕಾಂಗ್ರೆಸ್ ಒಳಗಿದ್ಕೊಂಡ್ರೆ ಗೌಡರ ಜೊತೆ ರಹಸ್ಯ ಮೈತ್ರಿ ನಡೀತಾ? ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 3 ಏನೇನಿದೆ? ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರ ಬಗ್ಗೆ ದೇವೇಗೌಡರು ಸಾಫ್ಟ್ ಕಾರ್ನರ್ ತೋರಿಸಿದ್ರ? ಯಾಕಂತಂದ್ರೆ HD ಕುಮಾರಸ್ವಾಮಿ ಅವರಿಂದಲೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಲಾಗ್ತಾ ಇದೆ. ಯಾವಾಗ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾದ್ರು ಆ ವೇಳೆ ಸಿದ್ದರಾಮಯ್ಯನವರು ಖುದ್ದು ದೇವೇಗೌಡರ ಕಣ್ಣೀರು ಒರೆಸ್ತಾರೆ. ರಾಜಕೀಯ ಮರೆತು ಕುಟುಂಬದ ದುಃಖದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಒಂದಷ್ಟು ಸಮಯ ಅವ್ರ ಜೊತೆ ಕಳೀತಾರೆ. JDSನ ಬಿಡದಿ ಟೌನ್ಶಿಪ್ ಹೋರಾಟದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಪರ ಮಾತೇ ಆಡಿಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 4 ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಸಿದ್ದರಾಮಯ್ಯನವರು ಅಂತರ ಏನಾದ್ರೂ ಕಾಯ್ದುಕೊಂಡ್ರ? ಯಾಕಂದ್ರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯನವರು. ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದ ಮೊದಲ CLP ಸಭೆಗೂ ಕೂಡ ಸಿದ್ದರಾಮಯ್ಯನವರು ಗೈರಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, 19 ನೂತನ ಸಚಿವರು ಪ್ರಮಾಣ ವಚನ ತೆಗೆದುಕೊಳ್ಳೋ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಗೈರಾಗ್ತಾರೆ. ಅವತ್ತು ನನ್ನ ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು ಕಾರಣವನ್ನ ಕೊಡ್ತಾರೆ. ಹಾಗೆ ನೋಡ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ನೇತೃತ್ವದ ಅಧಿವೇಶನದ ಮೊದಲ ದಿನವೂ ಕೂಡ ಗೈರು ಹಾಜರಿ. ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಕಚೇರಿ ಮೆಟ್ಟಿಲು ಕೂಡ ತುಳಿದಿಲ್ಲ ನೋಡಿ. ಅಧಿಕೃತ ಆಹ್ವಾನ ಇದ್ರೂ ಕೂಡ ಕಾಂಗ್ರೆಸ್ ಕಚೇರಿಗೆ ಸಿದ್ದರಾಮಯ್ಯನವರು ಹೋಗಿಲ್ಲ. ಸಿಎಂ ಕುರ್ಚಿಯಿಂದ ಇಳಿದ ಬಳಿಕ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂತ ಮಾತು. ಹಾಗಾದ್ರೆ ಸಿದ್ದರಾಮಯ್ಯನವರ ಮೌನದ ಹಿಂದಿನ ಮರ್ಮ ಏನು? ಯಾರಿಗೂ ಕೂಡ ಅರ್ಥ ಆಗಿಲ್ಲ. ಸಿದ್ದು ಮೌನದ ಹಿಂದೆ ನಡೀತಿದ್ಯಾ ರಾಜಕೀಯ ಸಮೀಕರಣದ ತಂತ್ರ? ಹಾಗಿದ್ರೆ
ಮುಂದಕ್ಕೆ ಹೋಗೋಣ. ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 5ರಲ್ಲಿ ಏನ್ ಡೀಟೇಲ್ ಇದೆ ನೋಡಿ. ಒಂದ್ ಕಡೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲ ಕೂಡ ಅಂದ್ಕೊಂಡಂಗ್ ಸರಿ ಇಲ್ಲ. ಜೆಡಿಎಸ್ ನ ಬಿಡದಿ ಟೌನ್ಶಿಪ್ ವಿಚಾರ ತೆಗೆದುಕೊಳ್ಳೋದಾದ್ರೆ ಆ ಹೋರಾಟದಲ್ಲಿ ಬಿಜೆಪಿ ಭಾಗಿನೇ ಆಗಿಲ್ಲ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರ ನಡೆಯನ್ನ ಪ್ರಶ್ನಿಸಿದ್ರು. ಜೊತೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಗೆ ಅದನ್ನ ಪ್ರಶ್ನೆ ಕೂಡ ಮಾಡಿದ್ರು, ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಈಗ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಕ್ರೆಡಿಟ್ಗಾಗಿ ಅಂತರ್ಯುದ್ಧ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ. ಮತ್ತೊಂದು ಕಡೆಗೆ ನೂತನ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆ ಜೆಡಿಎಸ್ ನಾಯಕರು ಧ್ವನಿನೇ ಎತ್ತಿಲ್ಲ. ಅಂದ್ರೆ ಜೆಡಿಎಸ್ ನವರು ಮಾಡ್ತಾ ಇದ್ದಂತ ಪ್ರತಿಭಟನೆಯಲ್ಲಿ ಬಿಜೆಪಿ ಭಾಗಿಯಾಗಿಲ್ಲ, ಬಿಜೆಪಿ ಮಾಡ್ತಾ ಇದ್ದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಭಾಗಿಯಾಗ್ತಿಲ್ಲ. ಮೈತ್ರಿ ಪಕ್ಷಗಳ ನಡುವೆ ಸದ್ಯ ಸಮನ್ವಯದ ಕೊರತೆ ಈಗ ತಾರಕಕ್ಕೇರಿದೆ. 2028ರ ಚುನಾವಣಾ ಪೂರ್ವ ಮೈತ್ರಿಗೆ ರಾಜ್ಯ ಬಿಜೆಪಿಯಲ್ಲಿ ಭಾರಿ ವಿರೋಧ. ಈಗ ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 6ರಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವೆ ರಹಸ್ಯ ಸಭೆ ಏನಾದರೂ ನಡೀತಾ? ಜೆಡಿಎಸ್ ನಾಯಕರ ಸಭೆ ನಡೀತಾ ಇದ್ದ ಹೋಟೆಲ್ನಲ್ಲೇ ಸಿದ್ದರಾಮಯ್ಯನವರು ಪ್ರತ್ಯಕ್ಷರಾಗ್ತಾರೆ. ವಿಶ್ರಾಂತಿಯ ನೆಪ ಹೇಳಿ ಸಿದ್ದರಾಮಯ್ಯನವರು ಯಾಕೆ ಅದೇ ಹೋಟೆಲ್ಗೆ ಹೋಗಿದ್ದು? ಹಂಗಿದ್ರೆ ಸಿದ್ದರಾಮಯ್ಯನವರ ಹೋಟೆಲ್ ವಿಸಿಟ್ ಬಗ್ಗೆ ರಾಜಕಾರಣದಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಯಾಕೆ ಮೀಟ್ ಮಾಡಿದ್ರು ಜೆಡಿಎಸ್ ಸಭೆಯಲ್ಲಿ? ಸಿದ್ದರಾಮಯ್ಯನವರು ಯಾಕೆ ಕಾಣಿಸ್ಕೊಂಡ್ರು? ಈಗ ರಾಜಕೀಯ ಹೊಸ ಸಮೀಕರಣದ ಸಾಕ್ಷಿ ನಂಬರ್ 7. ನಿಜವಾಗುತ್ತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ನುಡಿದಂತ ಭವಿಷ್ಯ ಏನ್ ಹೇಳಿದ್ರು ರಮೇಶ್ ಜಾರಕಿಹೊಳಿ ನೋಡಿ. 3 ತಿಂಗಳಲ್ಲಿ ಅಸಲಿ ಆಟ ಆಡ್ತೀನಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆನೆ ಹೇಳಿಕೆ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ವಿರುದ್ಧ ಸೆಟೆದು ನಿಲ್ತಾರ ಜಾರಕಿಹೊಳಿ ಬ್ರದರ್ಸ್? ಹಂಗಿದ್ರೆ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಮೊದಲಿನಿಂದಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ವಿರೋಧಿಸಿಕೊಂಡೇ ಬಂದಿದ್ರು. ಈಗ ಇವರಿಬ್ಬರ ನಡುವೆ ಮೊದಲಿನಿಂದಲೂ ರಾಜಕೀಯ ವೈಷಮ್ಯ ಇದ್ದೇ ಇದೆ, ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಹಲವು ಬಾರಿ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ರು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಓಪನ್ ಆಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಈಗ ಡಿ ಕೆ ಸರ್ಕಾರ ಬೀಳಿಸೋಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರಾ? ಹಂಗಿದ್ರೆ ಇದೆಲ್ಲ ಪ್ರೀ ಪ್ಲಾನ್ ರಮೇಶ್ ಜಾರಕಿಹೊಳಿ ಅವ್ರದ? ಸದ್ಯ ಜಾರಕಿಹೊಳಿ ಬ್ರದರ್ಸ್ ನೆರಳಲ್ಲೇ ನಡೀತಿದ್ಯಾ ಈ ರಾಜಕೀಯ ಸಮೀಕರಣ ಅನ್ನುವಂಥದ್ದು. ಯಾಕಂತಂದ್ರೆ ಅಹಿಂದ ನೇತೃತ್ವದ ಹೊಸ ಪಕ್ಷವೋ ಅಥವಾ ಪುನಃ ಜೆಡಿಎಸ್ ಸೇರುವ ಪ್ರಯತ್ನವೋ ಇಲ್ಲಿ ಅನ್ನುವಂಥದ್ದು ಪ್ರಶ್ನೆ ಎದುರಾಗಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸೋ ಪ್ರಯತ್ನ ಒಂದ್ ಕಡೆ ಆದ್ರೆ 2028ರ ಚುನಾವಣಾ ತಂತ್ರ ಆಗಿರಬಹುದಾ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಆಟ? ತೆರೆಮರೆಯ ಬೆಳವಣಿಗೆಯಿಂದ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಏನಾದ್ರೂ ಆಗ್ಬಿಡುತ್ತಾ? ಯಾಕಂತಂದ್ರೆ ಬ್ಯಾಕ್ ಟು ಬ್ಯಾಕ್ ರಹಸ್ಯ ಸಭೆಗಳು, ಅಹಿಂದ ಸಂಘಟನೆಯ ಉದ್ದೇಶ ಆದ್ರೂ ಏನ್? ಹಂಗಿದ್ರೆ ಒಂದ್ ಕಡೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳೆಲ್ಲ ಒಂದಾಗ್ತಾ ಇದ್ದಾರಾ ಈ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯನ್ನ ಕೆಳಗಿಳಿಸೋದಕ್ಕೆ? ಸದ್ಯ ಕಾಂಗ್ರೆಸ್ ಪಕ್ಷದೊಳಗೆ ಡಿ ಕೆ ಶಿವಕುಮಾರ್ ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರಾ ಹಂಗಿದ್ರೆ ಅನ್ನುವಂತ ಪ್ರಶ್ನೆ. ಎಲ್ಲ ಬೆಳವಣಿಗೆಗಳ ಕುರಿತಂತೆ ಈಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಬೀಬ್ ದಂಡಿ, ಗಮನಿಸ್ತಾ ಇದೀವಿ ಬಹಳಷ್ಟು ರಾಜಕೀಯ ಸಮೀಕರಣಗಳು ಬೆಳವಣಿಗೆ ಆಗ್ತಾ ಇರುವಂಥದ್ದು. ಈಗ ನನ್ನ ಪ್ರಶ್ನೆ ಮೊದಲನೇದಾಗಿ, ಈಗ ಕಾಂಗ್ರೆಸ್ದೊಳಗಿನ ಅಸಮಾಧಾನಿತ ನಾಯಕರು ಏನಾದರೂ ಜೆಡಿಎಸ್ಗೆ ಹೋಗ್ತಾರಾ? ಮತ್ತೊಂದು ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬರ್ತಾ ಇದೆ. ಮತ್ತೊಂದು ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಆಟ 3 ತಿಂಗಳಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿ. ಸೊ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಏನು ಮಾಹಿತಿ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಕುರ್ಚಿಯಿಂದ ಇಳಿಸೋದಕ್ಕೆ? ಯಾವೆಲ್ಲ ರಾಜಕೀಯ ಬೆಳವಣಿಗೆಗಳು ಈಗ ಶುರುವಾಗ್ತಾ ಇದೆ ಅಂತ ಹೇಳಿ? ಎಸ್, ಎಕ್ಸಾಕ್ಟ್ಲಿ ವಿದ್ಯಾ. ನೋಡಿ, ರಾಜಕಾರಣದಲ್ಲಿ ಹೊಸ ಸಮೀಕರಣಗಳು, ಹೊಸ ಧ್ರುವೀಕರಣಗಳು ಮತ್ತೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಮಾತು ಇಂಗ್ಲೀಷಲ್ಲಿ ಹೇಳಲಾಗುತ್ತೆ, ಎವ್ರಿಥಿಂಗ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಪಾಲಿಟಿಕ್ಸ್ ಅಂತಾನು ಕೂಡ ಈಗ ಸೇರಿಕೊಂಡ್ಬಿಟ್ಟಿದೆ. ಅಂದರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಈಗ ಬೇರೆ ಬೇರೆ ಥರದ ಸಮೀಕರಣಗಳು ಈಗ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಬಂದ ನಂತರ, ಅದರಲ್ಲೂ ಸಿದ್ದರಾಮಯ್ಯನವರು ಒಂದಷ್ಟು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದ ನಂತರ, ಜೊತೆಗೆ ಈ ಬಾರಿಯ ಮುಂಗಾರು ಅಧಿವೇಶನ ಪ್ರಾರಂಭವಾದ ನಂತರ ಪ್ರತಿದಿನ ಒಂದಲ್ಲ ಒಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ. ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ಸೈಲೆಂಟ್, ಅದು ಇಡೀ ರಾಜ್ಯದಲ್ಲಿ ದೊಡ್ಡ ಬೂದಿ ಮುಚ್ಚಿದ ಕೆಂಡದಂತೆ ರಾಜಕೀಯ ವಲಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ರಾಜಕೀಯವನ್ನು ಬಲ್ಲುವಂಥ ಪ್ರತಿಯೊಬ್ಬ ಜನರಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಟಗರು ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಡಿ ಕೆ ಶಿವಕುಮಾರ್ ಅಬ್ಬರಿಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಈಗ ಚರ್ಚೆ ಶುರುವಾಗಿದೆ. ಹಾಗಾಗಿ ಕೆಲವೊಂದು ವಿಚಾರಗಳಿಗೆ ನಡೆದಿರತಕ್ಕಂಥದ್ದು ವಿದ್ಯಾ ಬಹಳ ಪ್ರಮುಖ
ಪ್ರಮುಖವಾಗಿ ರಾಜಣ್ಣ ಅವರ ಮಗ ರಾಜೇಂದ್ರ ಏನಿದ್ದಾರೆ ತುಮಕೂರಿನ ಮಾಜಿ ಸಚಿವ ಮತ್ತು ಒಂದು ರೀತಿಯ ರೆಬಲ್ ಶಾಸಕ, ರೆಬಲ್ ಸಚಿವ ಅಂತಾನೆ ಹೇಳುವಂತ ರೆಬಲ್ ರಾಜಣ್ಣ ಅವರ ಮಗ, ಅವರು ವಿಧಾನ ಪರಿಷತ್ ಸದಸ್ಯರು ಹೌದು, ಅವರು ದೇವೇಗೌಡರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಎಲ್ಲ ಒಂದು ಕಡೆ ನಾವು ರಾಜಣ್ಣನವರ ಅವರ ಒಂದು ಹಿನ್ನೆಲೆಯನ್ನು ಗಮನಿಸಿದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯ ಅವರು, ಅಪ್ಪಟ ಅವರ ಹಿಂಬಾಲಕರು. ಹಾಗಾಗಿ ಇದೆಲ್ಲದರೂ ಬೇರೆ ತರದ ವರ್ಕೌಟ್ ಆಗ್ತಾ ಇದೆಯಾ ಅನ್ನುವಂಥ ಚರ್ಚೆ ಒಂದು ಕಡೆ ಆದರೆ, ಇತ್ತ ಕಡೆ ಈಗಾಗಲೇ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಿದ್ದರಾಮಯ್ಯನವರ ಮಗ ಕೂಡ ಆಗಿರ್ತಕ್ಕಂಥ ಯತೀಂದ್ರ ಅವರು ಸಚಿವರು ಹೌದು, ಅವರು ಒಂದು ರೀತಿಯ ಭೇಟಿ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಮತ್ತೊಮ್ಮೆ ಅಹಿಂದ ವರ್ಗ ಒಗ್ಗೂಡ್ತಾ ಇದೆಯಾ, ಅಹಿಂದ ವರ್ಗ ಮತ್ತೆ ತನ್ನ ಒಂದು ಸುಪರ್ದಿಗೆ ಇಡೀ ಕಾಂಗ್ರೆಸ್ ರಾಜಕಾರಣವನ್ನು ತೆಗೆದುಕೊಳ್ತಿದೆಯಾ ಅನ್ನುವಂಥ ಒಂದು ಚರ್ಚೆಯು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದೆಲ್ಲದರ ಹೊರತಾಗಿ ನಾವು ರಮೇಶ್ ಜಾರಕಿಹೊಳಿ ಅವರನ್ನು ಮರೆಯೋ ಹಾಗಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ದಿನವೇ ಅವರು ಹೇಳಿದರು, ಕೇವಲ 3 ತಿಂಗಳ ಸರ್ಕಾರ ಇದು, ಅದಾದ ಮೇಲೆ ನನ್ನ ಒರಿಜಿನಲ್ ಆಟವನ್ನು ಆಡ್ತೀನಿ ಅನ್ನೋಂಥದ್ದು. ಈಗಾಗಲೇ ಆ ಮಾತನ್ನು ಅವರು ಸಾಬೀತುಪಡಿಸಿದ್ದಾರೆ. ವಿದ್ಯಾ, ಬಿಜೆಪಿ ಸರ್ಕಾರವನ್ನು ರಚಿಸೋದ್ರಲ್ಲಿ 2019ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ, JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರಕ್ಕೆ ಕೈಕೊಟ್ಟು ಬಿಜೆಪಿ ಸರ್ಕಾರವನ್ನು ರಚಿಸುವಲ್ಲಿ ಬಹಳ ದೊಡ್ಡ ಪಾತ್ರ ಅದು. ಅಲ್ಲಿಂದನೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಒಂದು ವೈಷಮ್ಯ ಅಥವಾ ಆ ಒಂದು ಹಗ್ಗಜಗ್ಗಾಟ ಶುರುವಾಗಿರ್ತಕ್ಕಂಥದ್ದು. ಈಗ ಮತ್ತೆ ಯಾವುದೇ ಕಾರಣಕ್ಕೆ ಅದರ ನಂತರ ಪ್ರತಿ ಸೇಡು ಎಂಬಂತೆ ಡಿ ಕೆ ಶಿವಕುಮಾರ್ ಇದೇ ರಮೇಶ್ ಜಾರಕಿಹೊಳಿ ಅವರ ಅಶ್ಲೀಲ ಸಿಡಿಯನ್ನ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಅವರ ಹೆಸರಿದೆ ಅನ್ನುವಂಥ ಆರೋಪಗಳು ಹಲವಾರು ಬಾರಿ ಕೇಳಿ ಬಂದಿತ್ತು. ಮತ್ತು ಸ್ವತಃ ರಮೇಶ್ ಜಾರಕಿಹೊಳಿ ಅವರೇ ಈ ಮಾತನ್ನ ಹೇಳಿದ್ರು, ಕಾಂಗ್ರೆಸ್ನ ಮಹಾನಾಯಕ ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು. ಆ ಸೇಡನ್ನು ತೀರಿಸಿಕೊಳ್ಳಕ್ಕೆ ಮತ್ತೆ ಈಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಅವರು ಕ್ರಮವನ್ನು ಕೈಗೊಳ್ತಾರಾ, ಆ ಸರ್ಕಾರವನ್ನು ಬೀಳಿಸಲಿಕ್ಕೆ ಏನಾದರೂ ತಂತ್ರಗಾರಿಕೆಯನ್ನು ಹೆಣೆಯಲಾಗ್ತಿದೆಯಾ ಅನ್ನುವಂಥದ್ದು ಕೂಡ ನಾವು ಲೆಕ್ಕಕ್ಕೆ ತಗೋಬೇಕು. ನೋಡಿ, ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಯಾವಾಗ ಕೈ ಇಟ್ಟರು ಅಲ್ಲಿ ಲಕ್ಷ್ಮಣ ಸವದಿಯನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸೋದಕ್ಕೆ ಮತ್ತು ಜಾರಕಿಹೊಳಿ ಕುಟುಂಬವನ್ನು ತುಳಿಯೋದಕ್ಕೆ ಶುರು ಮಾಡಿದ್ರು ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಸಿಡಿದೆದ್ದಿರ್ತಕ್ಕಂಥ ಇದೇ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಅವರ ಸಹೋದರರು ಈ ಸರ್ಕಾರದ ವಿರುದ್ಧ ಸಿಡಿದು ಬಿದ್ದಿದ್ದಾರಾ ಅನ್ನುವಂಥ ಒಂದು ಅಸಮಾಧಾನ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದು ಅಸಮಾಧಾನ ಇದೆ. KPSC ಅಧ್ಯಕ್ಷ ಆಗಲಿಕ್ಕೆ ಅವರು ಸಾಕಷ್ಟು, KPCC ಅಧ್ಯಕ್ಷ ಆಗಲಿಕ್ಕೆ ಸಾಕಷ್ಟು ಅವರು ಪ್ರಯತ್ನವನ್ನು ಪಟ್ಟರು, ಆದರೆ ಅದು ಆಗಿರಲಿಲ್ಲ. ಹಾಗಾಗಿ ಅವರು ತಮ್ಮ ಅಸಮಾಧಾನವನ್ನು ಓಪನ್ ಆಗಿ ವ್ಯಕ್ತಪಡಿಸಿದ್ರು. ಈಗಿರ್ತಕ್ಕಂಥ ಖಾತೆಯ ಬಗ್ಗೆಯೂ ಕೂಡ ಅವರಿಗೆ ಅಂತಹ ದೊಡ್ಡ ಸಮಾಧಾನ ಇಲ್ಲ. ಇದ್ರ ಜೊತೆಗೆ ಸಿದ್ದರಾಮಯ್ಯನವರ ವಿರೋಧಿ ಅನ್ನುವಂಥ ಹಣೆಪಟ್ಟವನ್ನ ಮಾಧ್ಯಮದವರು ಮತ್ತು ರಾಜಕೀಯ ವಲಯದವರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಕಟ್ತಾ ಇರತಕ್ಕಂಥದ್ದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಈ ಯತೀಂದ್ರ ಭೇಟಿ ಇದೆಯಲ್ಲ, ಅದು ದೊಡ್ಡ ಒಂದು ಲೆಕ್ಕಾಚಾರವನ್ನು ಹಾಕುತ್ತೆ. ಯಾಕೆಂದ್ರೆ ಇದೇ ಯತೀಂದ್ರ ಕೆಲವೇ ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿದ್ರು ವಿದ್ಯಾ, ನಾವು ನೆನೆಸ್ಕೋಬೇಕು. ಸಿದ್ದರಾಮಯ್ಯನವರ ನಂತರ ಇಡೀ ರಾಜ್ಯದಲ್ಲಿ ಯಾರಾದರೂ ಅಹಿಂದ ನಾಯಕ ಅನ್ನುವಂಥದ್ದಿದ್ರೆ, ಆ ಅಹಿಂದ ನಾಯಕತ್ವವನ್ನು ಮುನ್ನಡೆಸುವಂಥವ್ರು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಮಾತ್ರ ಅನ್ನುವಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಏನಿದ್ದಾವೆ ಅದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸೂಕ್ಷ್ಮ ನಡೆ ಇದೆಯಲ್ಲ, ಅದನ್ನು ನಾವು ಗಮನ ಹರಿಸಬೇಕು. ಈಗಾಗಲೇ ನೀವು ಹೇಳಿದ್ರಿ, ಅವರು ಸೆಷನ್ನಲ್ಲೂ ಕೂಡ ಸರಿಯಾಗಿ ಭಾಗಿಯಾಗಲಿಲ್ಲ, CLP ಮೀಟಿಂಗಲ್ಲೂ ಕೂಡ ಭಾಗಿಯಾಗಲಿಲ್ಲ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ದೊಡ್ಡ ಒಂದು ಉದಾಹರಣೆ ಏನು ಗೊತ್ತಾ, ಮಾಜಿ CM ಸಿದ್ದರಾಮಯ್ಯನವರ ನಡೆ ಏನು ಗೊತ್ತಾ ವಿದ್ಯಾ? ಈ ಮೊದಲ ಬಾರಿ DK ಸಂಪುಟದಲ್ಲಿ 13 ಜನ ಶಾಸಕರು ಸಚಿವರಾಗ್ತಾರಲ್ಲ, ಅವತ್ತು ಆ ವೇದಿಕೆ ಮೇಲೆ, ರಾಜಭವನದ ವೇದಿಕೆ ಮೇಲೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾರಾಜಿಸ್ತಾ ಇದ್ರು. ಆದರೆ 2ನೇ ಬಾರಿ ಸಚಿವರು ಆಗಿ ಹಲವು ಶಾಸಕರು ಸಚಿವರಾಗಿ ಓತ್ ತೆಗೆದುಕೊಳ್ಳುವಾಗ ಅಲ್ಲಿ ಸಿದ್ದರಾಮಯ್ಯ ಬಂದಿರಲಿಲ್ಲ. ಇದು ಬಹಳ ದೊಡ್ಡ ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲುಪಿಸುವಂಥದ್ದು. ಸಿದ್ದರಾಮಯ್ಯನವರನ್ನ ಅಷ್ಟು ಈಸಿಯಾಗಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕಂದರೆ ರಾಜಣ್ಣ ಹೇಳೋ ಹಾಗೆ ಇವತ್ತಿಗೂ ಕೂಡ ಇಡೀ ರಾಜ್ಯದ ಜನ ಒಪ್ಪೋ ಹಾಗೆ ಇಡೀ ರಾಜ್ಯಕ್ಕೆ ಇರುವಂಥ 3 ಜನ ಮಾಸ್ ಲೀಡರ್ಸ್ ಯಾರು ಅಂದರೆ ಅದು HD ದೇವೇಗೌಡರು, BS ಯಡಿಯೂರಪ್ಪನವರು ಮತ್ತು ಏಕಮಾದ್ವಿತೀಯ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಸಿದ್ದರಾಮಯ್ಯನವರನ್ನ ನೀವು ನೆಗ್ಲೆಕ್ಟ್ ಮಾಡಿ ಕಾಂಗ್ರೆಸ್ ಪಕ್ಷ ಉಳಿಯೋದಕ್ಕೂ ಸಾಧ್ಯ ಇಲ್ಲ, ಕಾಂಗ್ರೆಸ್ ಸರ್ಕಾರ ಉಳಿಯೋದಕ್ಕೂ ಸಾಧ್ಯ ಇಲ್ಲ, ಮತ್ತು ಕಾಂಗ್ರೆಸ್ನ ಭವಿಷ್ಯವೂ ಕೂಡ ಸಾಧು ಅಲ್ಲ ಅನ್ನುವಂಥ ಮಾತನ್ನು ರಾಜಣ್ಣ ಹಲವಾರು ಬಾರಿ ಹೇಳಿದ್ದಾರೆ ಮತ್ತು ಹೇಳ್ತಾನೂ ಬರ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲದರ ಸಮೀಕರಣ ಮತ್ತೆ ಒಗ್ಗೂಡಿ ಈ ಅಹಿಂದ ನಾಯಕತ್ವ ಅಥವಾ ಅಹಿಂದ ಸಮಾವೇಶಗಳು ಮತ್ತೆ ಶುರುವಾಗಿ ಅದು DK ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ರೀತಿಯ ದೊಡ್ಡ ಥ್ರೆಟ್ ಕೊಡುತ್ತಾ, ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ರೀತಿಯ ತಲೆನೋವು, ತಲೆಬೇನೆ ಶುರು ಮಾಡುತ್ತಾ ಅನ್ನುವಂಥ ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ ವಿದ್ಯಾ.
ಓಕೆ ಹಬೀಬ್ ದಂಡಿ, ನಿಮ್ಮೆಲ್ಲ ಮಾಹಿತಿಗೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಉರುಳಿಸಬೇಕು, ಯಾಕಂತಂದ್ರೆ ಮತ್ತೊಂದು ಕಡೆಗೆ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು, ಈ ಸರ್ಕಾರಕ್ಕೆ ಆಯಸ್ಸು 3 ತಿಂಗಳು ಮಾತ್ರ, ಆಮೇಲೆ ನನ್ನ ಆಟವನ್ನ ಶುರು ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಂದ ಹಾಗೆ ಕಾಂಗ್ರೆಸ್ ಪಕ್ಷದಿಂದ ಒಂದ್ ಕಡೆ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಎಲ್ಲಾ ಮಾರ್ಗದಲ್ಲೂ ಕೂಡ. ಹಾಗೆ ಮತ್ತೊಂದ್ ಕಡೆಗೆ ಈಗ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಮುನಿಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಮಿಡ್ ನೈಟ್ ಹೋಗೋರನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಈ ಮಿಡ್ ನೈಟ್ ಮೀಟಿಂಗ್ ಒಂದ್ ಕಡೆ, ಮತ್ತೊಂದ್ ಕಡೆಗೆ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಈಗ JDS ನವರ ಜೊತೆಗೆ ಮಾತಾಡ್ತಾ ಇರೋದಾಗಿರ್ಬೋದು. ಹಾಗೆ ರಾಜಣ್ಣ ಕೂಡ ಯಾವಾಗಲೂ ದೇವೇಗೌಡರನ್ನ ಬೈತಾ ಇದ್ದವರು ಹೋಗಿ ಈಗ ದೇವೇಗೌಡರ ಜೊತೆಗೆ ಮಾತನಾಡುವಂತ ಪ್ರಯತ್ನ ಮಾಡಿರೋದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಹೊಸ ರಾಜಕೀಯ ಸಮೀಕರಣ ಶುರುವಾಗುತ್ತೆ ಅಂತಲೇ ಹೇಳಲಾಗ್ತಿದೆ.